ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಮಾಡ್ತಾ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನು ಟಿ ಇ ಟಿ ಮ್ಯಾಥಮೆಟಿಕ್ಸ್ ಪೇಪರ್ 2 ಸಾಲ್ವ್ ಮಾಡ್ತಾ ಇದೆ, ಅದೇ ಸೇಮ್ ಕಂಟಿನ್ಯೂ ವಿಡಿಯೋ 4th ಕ್ವಶನ್ಸ್ ಆ್ಯಂಡ್ 5th ಕ್ವಶನ್ಸ್ ಮಾಡ್ತೀನಿ. ಅಂದರೆ ಟೋಟಲ್ ಈಗ ಒಂದು ಪೇಪರಲ್ಲಿ ಏನು 30 ಕ್ವಶನ್ಸ್ ಇದೆ, ಆ 30 ಕ್ವಶನ್ಸ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ ನಿಮ್ಗೆ ಇನ್ ಡೀಟೇಲಾಗಿ. ಸೊ ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು 3 ಪ್ರಾಬ್ಲಮ್ಸನ್ನು ಕಂಟಿನ್ಯೂ ಮಾಡಿದ್ದೀನಿ. ಸೊ ಇವಾಗ 4th ಒನ್ ನೋಡೋಣ. 4th ಒನ್ ನೋಡಿ, ದ ವ್ಯಾಲ್ಯೂ ಆಫ್ x square plus 1 by x square when x is equal to 2 plus root 3 is ಅಂತ ಕೇಳಿದೆ. ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x square ಇದ್ರ ವ್ಯಾಲ್ಯೂ ಏನು ವೆನ್ ಎಕ್ಸ್ ಈಸ್ ಈಕ್ವಲ್ ಟು 2 ಪ್ಲಸ್ ರೂಟ್ 3 ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೋಡಿ, ಸೊ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಈಕ್ವಲ್ ಟು 2 ಪ್ಲಸ್ ರೂಟ್ 3 ಅಂತ. ಸೊ ನಾವು ಎಕ್ಸ್ ಸ್ಕ್ವಯರ್ ಪ್ಲಸ್ 1 by x ಸ್ಕ್ವೇರನ್ನು ಕಂಡುಹಿಡಿಬೇಕಾಗ್ತದೆ ಇಲ್ಲಿ. ಸೊ ನೋಡಿ, ನಾವು ಲೈಕ್ ಎಕ್ಸ್ ಸ್ಕ್ವಯರ್ ಫಸ್ಟ್ ಕಂಡುಹಿಡ್ಕೊಂಡು 1 by x ಸ್ಕ್ವೇರ್ ಸೆಕೆಂಡ್ ಕಂಡುಹಿಡ್ಕೊಂಡು ಅವೆರಡನ್ನೂ ಆ್ಯಡ್ ಮಾಡಿದ್ರೂ ಕೂಡ ಆನ್ಸರ್ ಸಿಗುತ್ತೆ. ಆರ್ಎಸ್ ಮ್ಯಾಥಮೆಟಿಕ್ಸಲ್ಲಿ ಒಂದು ಕಂಡೀಷನ್ ಕೂಡ ಇದೆ. ಸೊ ಅದನ್ನು ನಾನು ಹೇಳ್ತೀನಿ ನೋಡಿ. ಫಸ್ಟು ಎಕ್ಸ್ ಈಸ್ ಈಕ್ವಲ್ ಟು 2 ಪ್ಲಸ್ ರೂಟ್ 3, ಸರಿನಾ? ಸೊ ಎಕ್ಸ್ ಸ್ಕ್ವಯರನ್ನು ನಾವು ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಎಕ್ಸ್ ಸ್ಕ್ವಯರ್ ಅಂದರೆ 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನಿಮಗೆ ಗೊತ್ತು. ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಮಾಡಿದ್ರೆ ಇಲ್ಲಿ 2 ಸ್ಕ್ವೇರ್ 4 ಪ್ಲಸ್ ಬಿ ಸ್ಕ್ವೇರ್ದು 3 ಪ್ಲಸ್ 2ab ಮಾಡಿದ್ರೆ ನಿಮಗೆ 7 ಪ್ಲಸ್ 4 ರೂಟ್ 3 ಬರುತ್ತೆ. ಏನು ಅದು ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ. ಸೊ 1 by x ಸ್ಕ್ವೇರ್ ಅಂದರೆ ಏನಿಲ್ಲ. ಸೊ ಈ ಪ್ಲಸ್ಸನ್ನು ನಾವು ಮೈನಸ್ ಮಾಡಿದ್ರೆ 1 by x ಸ್ಕ್ವೇರ್ ಆಗುತ್ತೆ. 7 ಮೈನಸ್ 4 ರೂಟ್ 3 ಆಗುತ್ತೆ. ಓಕೆನಾ? ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಪ್ಲಸ್ 4 ರೂಟ್ 3 ಪ್ಲಸ್ 7 ಮೈನಸ್ 4 ರೂಟ್ 3 ಅಂದರೆ ಇಲ್ಲಿ 4 ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಬಂದು 14 ಬರುತ್ತೆ. ಓಕೆನಾ? ಸೊ ಆನ್ಸರ್ ಬಂದು 14 ಇದೆ. ಅಲ್ಲಿ ಆ್ಯಕ್ಚುಲಿ ಆಪ್ಷನ್ಸ್ ಇದೆ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ಲೈಕ್ ಆಪ್ಷನ್ ಎ ಬಂದು 10 ಇದೆ, ಆಪ್ಷನ್ ಬಿ 12 ಇದೆ, ಆಪ್ಷನ್ ಸಿ 14 ಇದೆ, ಆಪ್ಷನ್ ಡಿ ಬಂದ್ಬಿಟ್ಟು ಸೊ ಆಪ್ಷನ್ ಸಿ ಬಂದ್ಬಿಟ್ಟು 16 ಇದೆ, 16 ಇದೆ, ಆಪ್ಷನ್ ಡಿ ಬಂದು 14 ಇದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಡಿ 14. ಸೊ ಆನ್ಸರ್ ಬಂತು. ಆರ್ಎಲ್ಸ್ ಇನ್ನೂ ಒಂದು ನಾವು ಮ್ಯಾಥಮೆಟಿಕಲ್ ಕಂಡೀಷನ್ ನೋಡೋದಾದರೆ, ಮ್ಯಾಥಮೆಟಿಕ್ಸಲ್ಲಿ ಕಂಡೀಷನ್ ಏನಪ್ಪ ಅಂದರೆ, ಸೊ ಇಫ್ ಎಕ್ಸ್ ಪ್ಲಸ್ 1 by x is equal to n, then x square plus 1 by x square is equal to n square minus 2 ಅನ್ನೋದು ಒಂದು ಫಾರ್ಮುಲಾ ಇದೆ. ಸೊ ಅದು ನೀವು ಆ್ಯಕ್ಚುಲಿ ಇದು ಬೇಸಿಕ್, ಇದನ್ನು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇದೊಂದು ಕಂಡೀಷನ್ನು, ನೆನಪಲ್ಲಿ ಇಟ್ಕೊಂಡ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಯಾವ ಥರ ಅಂದರೆ, ಸೊ ನೋಡಿ ಇಲ್ಲಿ, ಸೊ ಎಕ್ಸ್ ನಮಗೆ ಗೊತ್ತು, ಎಕ್ಸ್ ಈಸ್ ಈಕ್ವಲ್ ಟು 2 ಪ್ಲಸ್ ರೂಟ್ 3 ಅಂತ. 2 ಪ್ಲಸ್ ರೂಟ್ 3. ಸೊ 1 by x ಈಸ್ ಈಕ್ವಲ್ ಟು 2 ಮೈನಸ್ ರೂಟ್ 3. ಸೊ ಇಲ್ಲಿ ನಮಗೆ ಎಕ್ಸ್ ಪ್ಲಸ್ 1 by x ಈಸ್ ಈಕ್ವಲ್ ಟು 2 ಪ್ಲಸ್ ರೂಟ್ 3 ಪ್ಲಸ್ 2 ಮೈನಸ್ ರೂಟ್ 3. ಮೈನಸ್ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ 1 by x ಈಸ್ ಈಕ್ವಲ್ ಟು 4 ಅನ್ನೋದು ಗೊತ್ತಾಯಿತು. ಸೊ ದೆನ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 by x ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್ ಮೈನಸ್ 2 ಅಂತ ಫಾರ್ಮುಲಾ ಏನಿದೆ, ಎನ್ ಜಾಗಕ್ಕೆ 4 ಹಾಕಿ 4 ಸ್ಕ್ವಯರ್ ಮೈನಸ್ 2. ಸೊ 4 ಸ್ಕ್ವಯರ್ ಮೈನಸ್ 2, 4 4 16 ಮೈನಸ್ 2 14. ಸೊ ಈ ಥರ ಮಾಡಿದ್ರು ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಆನ್ಸರ್ 14 ಅನ್ನೋದು ಬಂತು. ಸೊ ನೀವು ನೋಡಿ, ಆಪ್ಷನ್ ಡಿ 14 ಇಸ್ ದ ಕರೆಕ್ಟ್ ಆನ್ಸರ್. ನೀವು ಈ ಥರ ಮಾಡಿದ್ರು ಕೂಡ ಫಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರನ್ನು ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ 1 by x ಸ್ಕ್ವೇರ್
ಕಂಡಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಆ್ಯಡ್ ಮಾಡಿದ್ರೆ 14 ಬರುತ್ತೆ. ಅದ್ರಲ್ಲಿ ಕಂಡೀಷನ್ ಯೂಸ್ ಮಾಡಿದ್ರೂ ಕೂಡ ನಮಗೆ ಇಲ್ಲಿ ಆನ್ಸರು 14 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್.